ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ದ ಡೆಮೋಕ್ರಸಿ ಕರಿಯರ್ ಅಕಾಡೆಮಿ IAS KS ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಅಥಣಿ. ಇವರ ವಿಳಾಸ 4ನೇ ಮಹಡಿ ಶ್ರೀನಿಧಿ ಕಾಂಪ್ಲೆಕ್ಸ್ ನಂಬರ್ 1 ಶಾಲೆ ಎದುರು ಹಿಪ್ಪರ್ಗಿ ಗಲ್ಲಿ BEO ಆಫೀಸ್ ಹತ್ತಿರ ಅಥಣಿ. ಈ ನೋಟ್ಸ್ನ ಪ್ರಿಪೇರ್ ಮಾಡಿರೋರು ಪ್ರೊಫೆಸರ್ BR ಮುಗ್ಗನ್ನವರ್, ನಿರ್ದೇಶಕರು ದಿ ಡೆಮೋಕ್ರಸಿ ಕರಿಯರ್ IAS KS ಅಕಾಡೆಮಿ ಅಥಣಿ. ಇವರ ಕಾಂಟ್ಯಾಕ್ಟ್ ನಂಬರ್ 9739267112. ಈಗಾಗಲೇ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇತಿಹಾಸದ ಮೇಲೆ ಭಾಗ 1 ವಿಡಿಯೋ ಅನ್ನು ಮಾಡಿದ್ದೀನಿ. ಇವತ್ತು ಭಾಗ 2ರಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಉಳಿದ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸಾಹಿತ್ಯ ಆಧಾರಗಳು. ಆರ್ಯರ ಜೀವನ ಹಾಗೂ ಸಂಸ್ಕೃತಿಯ ಬಗೆಗೆ ಬೆಳಕು ಚೆಲ್ಲುವ ಗ್ರಂಥ ಯಾವುದೆಂದರೆ ವೇದಗಳು. ಭಾರತದ 2 ಮಹಾಕಾವ್ಯಗಳು ಅಂದರೆ ರಾಮಾಯಣ ಮತ್ತು ಮಹಾಭಾರತ. ಬೌದ್ಧರ ಪ್ರಮುಖ ಕಾವ್ಯಗಳು ಅಂದರೆ ದೀಪವಂಶ ಹಾಗೂ ಮಹಾವಂಶ. ಆರ್ಯರ ಆಡಳಿತ ಕುರಿತು ಬೆಳಕು ಚೆಲ್ಲುವ ಕೃತಿ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಕೌಟಿಲ್ಯ. ನಂದರ ಪತನದ ಬಗೆಗೆ ತಿಳಿಸುವ ಕೃತಿ ಯಾವುದೆಂದರೆ ಮುದ್ರಾ ರಾಕ್ಷಸ. ಮುದ್ರಾ ರಾಕ್ಷಸ ಕೃತಿಯ ಕರ್ತೃ ವಿಶಾಖದತ್ತ. ಹರ್ಷವರ್ಧನನ ಕುರಿತು ತಿಳಿಸುವ ಕೃತಿ ಯಾವುದೆಂದರೆ ಹರ್ಷಚರಿತೆ. ಹರ್ಷಚರಿತೆಯ ಕರ್ತೃ ಬಾಣಕವಿ. ಅಷ್ಟಾಧ್ಯಾಯಿ ಕೃತಿಯ ಕರ್ತೃ ಪಾಣಿನಿ. ಮಹಾಭಾಷ್ಯವನ್ನು ಬರೆದವರು ಪತಂಜಲಿ. ಅಭಿಜ್ಞಾನ ಶಾಕುಂತಳದ ಈ ನಾಟಕದ ಕರ್ತೃ ಕಾಳಿದಾಸ. ಕಾಶ್ಮೀರದ ದೊರೆಗಳ ಐಹಿತ್ಯ ತಿಳಿಸುವ ಕೃತಿ ಯಾವುದೆಂದರೆ ರಾಜತರಂಗಿಣಿ. ರಾಜತರಂಗಿಣಿ ಈ ಕೃತಿಯ ಕರ್ತೃ ಕಲ್ಹಣ. ವಿಕ್ರಮಾಂಕ ದೇವಚರಿತ ಕೃತಿಯ ಕರ್ತೃ ಬಿಲ್ಹಣ. ಗೌಡಮಹೋ ಕೃತಿಯ ಕರ್ತೃ ವಾಕ್ವತಿ. ರಾಮಪಾಲ ಚರಿತ ಕೃತಿಯ ಕರ್ತೃ ಸಂಧ್ಯಾಕರನಂದಿ. ಹಾಗೆ ಚರಕ ಸಂಹಿತೆಯ ಕರ್ತೃ ಚರಕ. ಇವೆಲ್ಲ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನಮಗೆ ಸಿಕ್ಕಿರುವಂತಹ ಪ್ರಮುಖ ಕೃತಿಗಳಾಗಿದೆ. ಹಾಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ವಿದೇಶಿ ಬರವಣಿಗೆಗಳು ಕೂಡ ತುಂಬಾ ಪ್ರಮುಖವಾಗಿದ್ದು ಅವುಗಳ ಮಾಹಿತಿ ನೋಡೋಣ. ವಿದೇಶಿ ಬರವಣಿಗೆಗಳು. ವಾಯುವ್ಯ ಭಾರತವನ್ನು ಪರ್ಷಿಯನ್ನರು ಗೆದ್ದ ಪ್ರಸಂಗವನ್ನು ತಿಳಿಸುವ ಗ್ರಂಥ ಯಾವುದೆಂದರೆ ಹೆರೋಡೋಟಸ್ನ ಹಿಸ್ಟೋರಿಯಾ. ಅಲೆಕ್ಸಾಂಡರ್ನ ದಂಡಯಾತ್ರೆಯನ್ನು ವರ್ಣಿಸಿದವನು ಏರಿಯಾನ್. ತಾರಿಕ್ ಇ ಹಿಂದ್ ಅಥವಾ ತಂತಕಿಕ್ ಇ ಯಾನ್ ಈ ಕೃತಿಯ ಕರ್ತೃ ಅಲ್ಬೆರೋನಿ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಒಳ್ಳೆಯ ಆಧಾರಗಳೆಂದರೆ ಶಾಸನಗಳು. ಇಂಡೋ ಗ್ರೀಕರ ಇತಿಹಾಸ ತಿಳಿಯಲು ಇರುವ ಏಕಮಾತ್ರ ಮೂಲ ಆಧಾರ ಯಾವುದೆಂದರೆ ನಾಣ್ಯಗಳು. ನಾಣ್ಯಗಳ ಅಧ್ಯಯನವನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು ಯಾವುದೆಂದರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ. ಶಿಲಪ್ಪಾದಿಗಾರಂ ಈ ಕೃತಿಯ ಕರ್ತೃ ಇಳಂಗೋ ಅಡಿಗಲ್. ಮಣಿ ಮೇಕಲೈ ಸಾತ್ತನಾರ್. ಯಾತ್ರಿಕ ಪ್ರಭು ಎಂದು ಕರೆಯಲ್ಪಟ್ಟವನು ಹುಯೆನ್ಸಾಂಗ್. ಹಾಗೆ ಶಿಲಾಶಾಸನದ ಪಿತಾಮಹ ಯಾರಂದರೆ ಅಶೋಕ. ಪ್ರಾಕ್ತನ ಆಧಾರಗಳ ಕುರಿತಾಗಿ ಮಾಹಿತಿ ನೋಡೋಣ. ಪ್ರಾಕ್ತನ ಶಾಸ್ತ್ರ ಎಂದರೆ ಶಾಸನಗಳು ಹಾಗೂ ಸ್ಮಾರಕಗಳಿಗೆ ಸಂಬಂಧಿಸಿದ ಮೂಲಾಧಾರಗಳಾಗಿದೆ. ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಇರುವ ಸೂಕ್ತ ಮೂಲಾಧಾರಗಳು ಶಾಸನಗಳು. ಪ್ರಮುಖ ಶಾಸನಗಳು ಮತ್ತು ಅವುಗಳ ಕರ್ತೃ ಕುರಿತಾಗಿ ನೋಡೋಣ. ಹಾತಿಗುಂಪ ಶಾಸನದ ಕರ್ತೃ ಖಾರವೇಲ. ತಾಳಗುಂದ ಶಾಸನದ ಕರ್ತೃ ಶಾಕುಸ್ತವರ್ಮ. ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಎಂದು ಕರೆಯುವರು. ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಕರೀತಾರೆ. ಸಮುದ್ರಗುಪ್ತನ ಆಡಳಿತದ ಬಗೆಗೆ ಬೆಳಕು ಚೆಲ್ಲುವ ಶಾಸನದ ಹೆಸರು ಅಲಹಾಬಾದ್ ಸ್ತಂಭ ಶಾಸನ.
ಚೀನಿ ಪ್ರವಾಸಿಗರು ಭಾರತಕ್ಕೆ ಬಂದ ಉದ್ದೇಶ ಏನೆಂದರೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಲು. ಪುರಾಣಗಳು ಇತಿಹಾಸಕಾರನಿಗೆ ಸಹಾಯಕವಾಗಿರುವುದು ಯಾವ ವಿಷಯಕ್ಕೆ ಅಂದರೆ ರಾಜಕೀಯ ಇತಿಹಾಸ ತಿಳಿಯಲು. ಜಾತಕಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬುದ್ಧನ ಹಿಂದಿನ ಜನ್ಮ ತಿಳಿಯಲು. ಕುಮಾರ ಸಂಭವದ ಕವಿ ಕಾಳಿದಾಸ. ನೀತಿ ಸಾರದ ಲೇಖಕರು ಕಾಮುಂದಕ. ಶಕಯುಗ ಪ್ರಾರಂಭಗೊಂಡ ವರ್ಷ ಕ್ರಿಸ್ತಶಕ 78. ಸಂಧಿ ವಿಗ್ರಹ ಮಹಾದಂಡನಾಯಕ ಕುಮಾರಮಾತ್ಯ ಎಂಬ ಬಿರುದುಗಳು ಪಡೆದ ಅರಸ ಅಂದರೆ ಹರಿಶ್ಚೇನ. ಆರ್ಯಭಟನಿಗೆ ಆಶ್ರಯ ನೀಡಿದವರು ಗುಪ್ತರು. ಭಾರತಕ್ಕೆ ಬಂದ ಮೊದಲ ಮುಸ್ಲಿಂ ಆಕ್ರಮಣಕಾರರು ಯಾರೆಂದರೆ ತುರ್ಕರು. ತಾರಿಕ್ ಇ ಅಲಂ ಕೃತಿಯ ಕರ್ತೃ ಅಮೀರ್ ಖುಸ್ರು. ಪುರಾಣಗಳು ಪ್ರಮುಖವಾಗಿ 18 ಇದೆ. ಮೊಟ್ಟ ಮೊದಲ ಶಾಸನಗಳನ್ನು ಬರೆಯಿಸಿದ ಅರಸ ಅಂದರೆ ಅಶೋಕ. ಅದಕ್ಕಾಗಿ ಅವನನ್ನ ಶಾಸನಗಳ ಅರಸ ಅಂತ ಕೂಡ ಕರೆಯಲಾಗುತ್ತೆ. ವಿಕ್ರಮಾಂಕ ದೇವಚರಿತೆಯು 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯಾಗಿದೆ. ಮುದ್ರಾ ರಾಕ್ಷಸ ಚಂದ್ರಗುಪ್ತ ಮೌರ್ಯನ ಇತಿಹಾಸಕ್ಕೆ ಸಂಬಂಧಿಸಿದೆ. ಪೃಥ್ವಿರಾಜ್ ರಾಸೋ ಕೃತಿಯನ್ನು ಬರೆದವರು ಜಿಯಾ ಉದ್ದೀನ್ ಭರಣಿ. ಕಾಳಿದಾಸನಿಗೆ ಆಶ್ರಯ ಕೊಟ್ಟ ಮನೆತನ ಗುಪ್ತರ ಅರಸ ಮನೆತನ ಕಾಳಿದಾಸನಿಗೆ ಆಶ್ರಯ ಕೊಟ್ಟಿತು. ಗತಾ ಸಪ್ತಶತಿ ಇದು ಪ್ರಾಕೃತ ಭಾಷೆಯಲ್ಲಿದೆ. ಭಾರತದ ಭೌಗೋಳಿಕ ಲಕ್ಷಣಗಳ ಕುರಿತಾಗಿ ನೋಡೋಣ. ಒಂದು ದೇಶದ ಇತಿಹಾಸ ಅಧ್ಯಯನಕ್ಕೆ ಅವಶ್ಯವಾದ ಅಂಶ ಅಂದರೆ ಭೌಗೋಳಿಕ ರಚನೆ ಹಾಗೂ ಕಾಲಗಣನೆ. ಕನೇರಿಯ ಗುಹಾಲಯದಿಂದ ಪ್ರಭಾವಿತವಾದ ಗುಹಾಲಯ ಯಾವುದಂದ್ರೆ ಬಾದಾಮಿಯ ಗುಹಾಲಯ. ಸಮುದ್ರಗುಪ್ತನ ದಂಡಯಾತ್ರೆಯಿಂದ ದುರ್ಬಲವಾದ ರಾಜವಂಶ ಯಾವುದಂದ್ರೆ ಕಂಚಿಯ ಪಲ್ಲವರು. ಗ್ರೀಕರ ದಾಳಿಯಿಂದ ಭಾರತದಲ್ಲಿ ಬೆಳೆದ ಶಿಲ್ಪಕಲೆ ಯಾವುದಂದ್ರೆ ಗಾಂಧಾರ ಶಿಲ್ಪ. ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಯಾವುದಂದ್ರೆ ನಮ್ಮ ಭಾರತ. ಭಾರತದ ಒಟ್ಟು ವಿಸ್ತೀರ್ಣ 32.87.563 ಚದರ ಕಿಲೋಮೀಟರ್. 32,87,563 ಚದರ ಕಿಲೋಮೀಟರ್ಗಳು. ಉತ್ತರದಿಂದ ದಕ್ಷಿಣಕ್ಕೆ ಭಾರತದ ಉದ್ದ 3,200 ಕಿಲೋಮೀಟರ್. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಭಾರತದ ಉದ್ದ 2,980 ಕಿಲೋಮೀಟರ್ಗಳು. ಭಾರತದ ಸಮುದ್ರ ತೀರದ ಉದ್ದ 7,516 ಕಿಲೋಮೀಟರ್. ಭಾರತದ ಹಿಮಾಲಯದ ಅಂಚಿನಲ್ಲಿರುವ ಪರ್ವತ ಯಾವುದಂದ್ರೆ ಹಿಮಾಲಯ ಪರ್ವತ. ಅರಬ್ಬಿ ಸಮುದ್ರ ಇರುವುದು ಪಶ್ಚಿಮದಲ್ಲಿ, ಬಂಗಾಳ ಕೊಲ್ಲಿ ಇರುವುದು ಪೂರ್ವದಲ್ಲಿ. ಹಿಂದೂ ಮಹಾಸಾಗರ ಇರುವುದು ದಕ್ಷಿಣದಲ್ಲಿ. ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 4,200 ಕಿಲೋಮೀಟರ್ಗಳು. ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿ ಅಂದರೆ ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು. ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಯಾವುದಂದ್ರೆ ಸಿಂಧು ನದಿ, ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ. ಇವಾಗ ಪ್ರಾಗೈತಿಹಾಸ ಕಾಲದ ಕುರಿತಾಗಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಜಗತ್ತಿನ ಸೃಷ್ಟಿಯ ವಿಜ್ಞಾನಿಗಳ ಪ್ರಕಾರ ಮಹಾಸ್ಫೋಟ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥಿಯರಿಯಿಂದ ಜಗತ್ತಿನ ಸೃಷ್ಟಿ ಆಯ್ತಂತ ವಿಜ್ಞಾನಿಗಳ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬಿಗ್ ಬ್ಯಾಂಗ್ ಥಿಯರಿ ಅದರ ಬಗ್ಗೆ ನೀವು ಮಾಹಿತಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಭೂಮಿಯು ರೂಪುಗೊಂಡಿದ್ದು ಸುಮಾರು 4,600 ದಶಲಕ್ಷ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿ ಅಮೀಬಾ. ಅಮೀಬಾ ಕಾಣಿಸಿಕೊಂಡಿದ್ದು 700 ದಶಲಕ್ಷ ವರ್ಷಗಳ ಹಿಂದೆ. ಬಾಲವಿಲ್ಲದ ಗೋರಿಗಳು ಕಾಣಿಸಿಕೊಂಡಿದ್ದು 1 ದಶಲಕ್ಷ ವರ್ಷಗಳ ಹಿಂದೆ. ಆಧುನಿಕ ಮಾನವನ ವಿಕಾಸವಾದದ್ದು 40,000 ವರ್ಷಗಳ ಹಿಂದೆ. ಆಧುನಿಕ ಮಾನವನ ಹೆಸರು ಏನೆಂದರೆ ಹೋಮೋಸೇಪಿಯನ್. ಹಳೆಯ ಶಿಲಾಯುಗದ ಹೆಸರು
ಪ್ರಾಚೀನ ಶಿಲಾಯುಗ ಅಥವಾ ಆರಂಭ ಕಾಲದ ಶಿಲಾಯುಗ. ಹೊಸ ಶಿಲಾಯುಗದ ಜನರ ಮೊದಲ ಸಂಗಾತಿ ಅಂದರೆ ಕಾಡುನಾಯಿ. ಹೊಸ ಶಿಲಾಯುಗದ ಜನರ ಪ್ರಮುಖ ಬೆಳೆ ಗೋಧಿ, ಬಾರ್ಲಿ ಮತ್ತು ಅಕ್ಕಿ. ಹೊಸ ಶಿಲಾಯುಗದ ಜನರು ಬೆಳೆದ ದ್ವಿದಳ ಧಾನ್ಯ ಅಂದರೆ ಹುರುಳಿ. ಕುಂಬಾರ ಚಕ್ರ ಅಥವಾ ತಿಗರಿ ಅಂದರೆ ಮಡಕೆ ತಯಾರಿಸುವ ಸಾಧನವಾಗಿದೆ. ಶಿಲಾಯುಗದ ಜನರು ಮಡಕೆ ತಯಾರಿಸಲು ಬಳಸುತ್ತಿದ್ದ ಸಾಧನ ತಿಗರಿ. ಕಳೆಬರವನ್ನು ಹೂಳಲು ಪ್ರಾರಂಭಿಸಿದ ಯುಗ ಹೊಸ ಶಿಲಾಯುಗ. ಲೋಹದ ಇವುಗಳನ್ನು ತಯಾರಿಸುವ ಯಂತ್ರ ಬಳಕೆ ಬಂದದ್ದು 4000 ವರ್ಷಗಳ ಹಿಂದೆ. ಲೋಹಯುಗದಲ್ಲಿ ಬಳಸಿದ ಮೊದಲ ಲೋಹ ತಾಮ್ರ. ತಾಮ್ರದ ಜೊತೆಗೆ ಇತರ ಲೋಹ ಬೆರೆಸಿ ತಯಾರಿಸಿದ ಲೋಹ ಅಂದರೆ ಕಂಚು. ಲೋಹಯುಗವನ್ನು ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಕಂಚಿನ ಯುಗ ಅಂತ ಕೂಡ ಕರೀತಾರೆ. ಕಬ್ಬಿಣವು ಬಳಕೆಗೆ ಬಂದಿದ್ದು ಸುಮಾರು 3000 ವರ್ಷಗಳ ಹಿಂದೆ. ಬೃಹತ್ ಶಿಲಾಯುಗವನ್ನು ಮೆಗಾಲಿಥಿಕ್ ಅಥವಾ ಬೃಹತ್ ಶಿಲಾಯುಗ ಅಂತ ಕೂಡ ಹೆಸರಿನಿಂದ ಕರೆಯುತ್ತಾರೆ. ಮೇಗಾ ಪದದ ಅರ್ಥ ದೊಡ್ಡದು. ಲಿತ್ ಅಂದರೆ ಕಲ್ಲು. ಈ ಕಾಲದ ಜನರು ಅಲೆಮಾರಿಗಳಾಗಿದ್ದರು. ಯಾವುದಂದ್ರೆ ಹಳೆಯ ಶಿಲಾಯುಗದ ಕಾಲದ ಜನರು ಅಲೆಮಾರಿಗಳಾಗಿದ್ದರು. ಹರಿತವಾದ ಆಯುಧವನ್ನು ಬಳಸಿದ್ದು ನವಶಿಲಾಯುಗದಲ್ಲಿ. ಆದಿಮಾನವರ ವಾಸಸ್ಥಳ ಪ್ರಮುಖವಾಗಿ ಗುಹೆ, ಪೊಟರೆ ಹಾಗೂ ಕಲ್ಲು ಸ್ತಂಭಗಳಲ್ಲಿ. ಹಳೆಯ ಶಿಲಾಯುಗದ ಜನರ ಆಯುಧ ಕಲ್ಲಿನ ಆಯುಧ ಮತ್ತು ಮೂಳೆ. ಕಬ್ಬಿಣದ ಯುಗದ ಜನಾಂಗವನ್ನು ಬೃಹತ್ ಶಿಲಾಯುಗದ ಜನಾಂಗ ಅಂತ ಕೂಡ ಕರೀತಾರೆ. ಮೆಗಾಲಿಥಿಕ್ ಪದದ ಅರ್ಥ ಏನೆಂದ್ರೆ ದೊಡ್ಡ ಕಲ್ಲು. ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಹಿಂದಿನದ್ದು ಯಾವುದಂದ್ರೆ ಪ್ರಾಗೈತಿಹಾಸ ಕಾಲ. ಪ್ರಾಗೈತಿಹಾಸ ಕಾಲದ ಇನ್ನೊಂದು ಹೆಸರು ಇತಿಹಾಸ ಪೂರ್ವಕಾಲ. ಪ್ರಾಗೈತಿಹಾಸ ಕಾಲದ ಪ್ರಮುಖ ಘಟ್ಟಗಳೆಂದರೆ ಶಿಲಾಯುಗ ಹಾಗೂ ಲೋಹಯುಗ. ಭೂಮಿಯು ರೂಪುಗೊಂಡಿದ್ದು 460 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಜೀವ ಸೃಷ್ಟಿಯಾದದ್ದು 70 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಕಾಣಿಸಿದ ಮೊದಲ ಜೀವಿ ಅಮೀಬಾ. ಅಮೀಬಾ ಕಾಣಿಸಿಕೊಂಡಿದ್ದು 70 ವರ್ಷಗಳ ಹಿಂದೆ. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವ್ಯಾವು ಅಂತ ನೋಡೋಣ. ಉತ್ತರ ಪ್ರದೇಶದ ಮಿರ್ಜಾಪುರ್, ಮಧ್ಯಪ್ರದೇಶದ ಆಂಧ್ಗರ್, ಮದ್ರಾಸಿನ ಅತ್ತಿರಂಪಕ್ಕಂ, ಗುಲ್ಬರ್ಗಾ ಜಿಲ್ಲೆಯ ಹುಣಸಗಿ, ಬಾಗಲಕೋಟೆಯ ಕಿಬ್ಬಮ್ಮಹಳ್ಳಿ, ಅಗನವಾಡಿ ಹಾಗೆ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು. ಮಾನವ ಮೀನು ಹಿಡಿಯಲು ಪ್ರಾರಂಭಿಸಿದ್ದು ಹಿಮಯುಗದಲ್ಲಿ. ವಿಶ್ವ ಹವಾಮಾನದಲ್ಲಿ ಬದಲಾವಣೆಯಾಗಿದ್ದು 10 ರಿಂದ 12 ವರ್ಷಗಳ ಹಿಂದೆ. ಹಾಗೆ ಸೂಕ್ಷ್ಮ ಶಿಲಾಯುಗದ ಪ್ರಮುಖ ಆಧಾರಗಳು ಸಿಕ್ಕಿದ್ದು ಗುಜರಾತ್ನ ಲಾಗ್ನಾಜ್ನಲ್ಲಿ, ಬೆಂಗಳೂರಿನ ಜಾಲಹಳ್ಳಿಯಲ್ಲಿ, ತಮಿಳುನಾಡಿನಲ್ಲಿ ಬಳ್ಳಾರಿಯ ಸಂಗನಕಲ್ಲು. ಕಲ್ಲಿನ ಆಯುಧಗಳಿಗೆ ವಿಶಿಷ್ಟ ರೂಪ ಬಂದಿದ್ದು ಸೂಕ್ಷ್ಮ ಶಿಲಾಯುಗದಲ್ಲಿ. ನವಶಿಲಾಯುಗ ಕ್ರಿಸ್ತಪೂರ್ವ 4500ರಷ್ಟು ಹಳೆಯದು. ಇದರ ಪ್ರಮುಖ ನೆಲೆಗಳು ಬಲೂಚಿಸ್ತಾನದ ನೆಲೆಗಳು. ದಕ್ಷಿಣ ಭಾರತದಲ್ಲಿ ನವಶಿಲಾಯುಗದ ಅವಧಿ ಅಂದರೆ 3000 ರಿಂದ 1000 ಕ್ರಿಸ್ತಪೂರ್ವ. ನಾಗರಿಕ ಜೀವನ ಪ್ರಾರಂಭವಾಗಿದ್ದು ನವಶಿಲಾಯುಗದಲ್ಲಿ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ.